ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ನೆನಪಿರಬೇಕು, 2 ವರ್ಷಗಳ ಹಿಂದೆ ಕರ್ನಾಟಕದಲ್ಲಿ ಹಿಜಾಬ್ ಅನ್ನೋದೊಂದು ದೊಡ್ಡ ಸಮಸ್ಯೆ ಆಗಿತ್ತು. ಶಾಲಾ ಕಾಲೇಜುಗಳಲ್ಲಿ ಅದರದ್ದೇ ಆದ ಸಮವಸ್ತ್ರ ಇರುತ್ತೆ. ನೀವಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಬನ್ನಿ, ಸಮಾನತೆ ಇರಲಿ, ಈ ಹಿಜಾಬ್ ಬೇಡ ಅಂತ ಹೇಳಿದ್ದು ನಮ್ಮಲ್ಲಿ ದೊಡ್ಡ ಗಲಾಟೆಗಳಿಗೆ ಕಾರಣ ಆಯಿತು. ಅದು ನ್ಯಾಯಾಲಯದ ಮೆಟ್ಲೇರ್ತು. ಈಗಲೂ ಕೂಡ ಸುಪ್ರೀಂ ಕೋರ್ಟಲ್ಲಿ ಪ್ರಕರಣ ವಿಚಾರಣೆಯ ಹಂತದಲ್ಲಿದೆ. ಇನ್ನು ಕಳೆದ ವರ್ಷ ಹಿಜಾಬ್ ಅನ್ನೋದು ಇರಾನ್ನಲ್ಲಿ ದೊಡ್ಡ ಗಲಭೆಗಳಿಗೆ ಕಾರಣ ಆಗಿತ್ತು. ಅದು ಭಾರತಕ್ಕೆ ತದ್ವಿರುದ್ಧವಾದ ಗಲಾಟೆ. ಇರಾನ್ ಅನ್ನೋ ಇಸ್ಲಾಮಿಕ್ ದೇಶದಲ್ಲಿ ಹಿಜಾಬನ್ನು ಸರಿಯಾಗಿ ಧರಿಸಿರಲಿಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿನ ನೈತಿಕ ಪೊಲೀಸರು ಹೆಣ್ಣು ಮಗಳೊಬ್ಬಳನ್ನು ರಸ್ತೆಯಲ್ಲಿ ಥಳಿಸಿದರು. ಆಕೆ ಸಾವಿಗೀಡಾದ್ಲು. ಅದು ಇಡೀ ಇರಾನಿಗೆ ಬೆಂಕಿ ಬೀಳೋ ಹಾಗೆ ಮಾಡ್ತು. ಅಲ್ಲಿನ ಸಾವಿರಾರು ಮಹಿಳೆಯರು ಬೀದಿಗಿಳಿದ್ರು. ಬುರ್ಖಾ ಹಿಜಾಬ್ಗಳನ್ನು ಕಿತ್ತೆಸೆದ್ರು. ಅವುಗಳನ್ನು ನಡು ರಸ್ತೆಯಲ್ಲಿ ಬೆಂಕಿಗೆ ಹಾಕಿ ಸುಟ್ಟರು. ಇರಾನ್ ಸರ್ಕಾರ ಅದನ್ನು ಮತಕ್ಕೆ ಮಾಡಿದ ಅವಮಾನ ಅಂತ ಭಾವಿಸಿತು. 100 ಮಂದಿಯನ್ನು ಬಂಧಿಸಲಾಯಿತು. ಒಂದಷ್ಟು ಜನಕ್ಕೆ ಮರಣದಂಡನೆಯನ್ನು ಕೂಡ ವಿಧಿಸಲಾಯಿತು. ಇನ್ನಷ್ಟು ಮಂದಿ ಪೊಲೀಸರ ಲಾಠಿ ಚಾರ್ಜು, ಗೋಲಿಬಾರ್ಗಳಲ್ಲಿ ಸಾವಿಗೀಡಾದರು. ಇದರ ಪರಿಣಾಮ ಅಲ್ಲಿ ಸಾವಿರಾರು ಮಂದಿ ನಮಗೆ ಮತಗಳ ಬಂಧನವೇ ಬೇಡ ಅಂತ ಇಸ್ಲಾಮನ್ನು ತ್ಯಜಿಸೋದಾಗಿ ಹೇಳಿದರು. ಈಗಲೂ ಕೂಡ ಇರಾನ್ನಲ್ಲಿ ಅದು ಬೂದಿ ಮುಚ್ಚಿದ ಕೆಂಡದ ಥರಾನೇ ಇದೆ. ಇನ್ನು ಈಗ ಹಿಜಾಬ್ ವಿಷಯಕ್ಕೆ ಮತ್ತೊಂದು ದೇಶ ಕೈ ಹಾಕಿದೆ ಮತ್ತು ಸುದ್ದಿ ಆಗ್ತಾ ಇದೆ. ಅದು 90%ಕ್ಕಿಂತ ಹೆಚ್ಚು ಮುಸ್ಲಿಮರು, ಅದರಲ್ಲೂ ಸುನ್ನಿ ಮುಸ್ಲಿಮರೇ ಇರೋ ದೇಶ. ಅವರು ಸಾಕಷ್ಟು ವರ್ಷಗಳ ಕಾಲ ಇಸ್ಲಾಮಿಕ್ ಭಯೋತ್ಪಾದನೆ ಮತ್ತು ಪ್ರತ್ಯೇಕತಾವಾದದ ವಿರುದ್ಧ ಹೋರಾಟವನ್ನು ಕೂಡ ಮಾಡಿದ್ದಾರೆ. ಇಸ್ಲಾಮಿನ ಅನುಯಾಯಿಗಳು ಹೆಚ್ಚಿದ್ರೂ ಕೂಡ ಅಲ್ಲಿನ ಸರ್ಕಾರ ಬೇರೆಲ್ಲ ಇಸ್ಲಾಮಿಕ್ ದೇಶಗಳ ಹಾಗೆ ತನ್ನನ್ನು ತಾನು ಇಸ್ಲಾಮಿಕ್ ರಿಪಬ್ಲಿಕ್ ಅಂತ ಘೋಷಣೆ ಮಾಡಿಕೊಂಡಿಲ್ಲ. ಅವರಿನ್ನೂ ಸೆಕ್ಯುಲರ್ ಆಗಿ ಉಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ದೇಶದ ಜನರನ್ನು ಕೂಡ ಸೆಕ್ಯುಲರ್ ಆಗಿ ಉಳಿಸುವ ಪ್ರಯತ್ನವನ್ನು ಅವರು ಮಾಡ್ತಾ ಇದ್ದಾರೆ. ಆ ದೇಶ ಈಗ ಹಿಜಾಬ್ ಮೇಲೆ ನಿರ್ಬಂಧವನ್ನು ವಿಧಿಸಿ ಆದೇಶವನ್ನು ಹೊರಡಿಸೋ ತಯಾರಿಯಲ್ಲಿದೆ. ಹಿಜಾಬ್ ಮೇಲೆ ನಿರ್ಬಂಧ ವಿಧಿಸೋದು ಹಾಗೂ ಈದ್ ಉಲ್ ಫಿತರ್ ಅಂದರೆ ರಂಜಾನ್ನ ಕೊನೆಯ ದಿನ ಆಚರಿಸುವ ಹಬ್ಬ, ಹಾಗೆ ಈದ್ ಉಲ್ ಅದಾ ಅಂದರೆ ಬಕ್ರೀದ್ ಹಬ್ಬಗಳಲ್ಲಿ ಮಕ್ಕಳನ್ನು ಬಳಸಿಕೊಳ್ಳೋದನ್ನು ಕೂಡ ಆ ದೇಶ ನಿರ್ಬಂಧಿಸ್ತಾ ಇದೆ. ಅಂದಹಾಗೆ ಅದಕ್ಕಾಗಿ ಒಂದು ಮಸೂದೆಯನ್ನು ಮಂಡಿಸಿ ತನ್ನ 2 ಸದನಗಳಲ್ಲಿ ಅದಕ್ಕೆ ಅಂಗೀಕಾರವನ್ನು ಕೂಡ ಪಡ್ಕೊಂಡಿರೋ ದೇಶ ತಜಿಕಿಸ್ತಾನ. ಹಾಗಾದರೆ ಈ ತಜಿಕಿಸ್ತಾನ ಇದೆಲ್ಲವನ್ನು ಮಾಡೋದಕ್ಕೆ ಯಾಕೆ ಹೋಗ್ತಾ ಇದೆ? ಅದು ಇರೋದೆಲ್ಲಿ? ಅವರ ಇತಿಹಾಸ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದು ತಜಿಕಿಸ್ತಾನ ಅನ್ನೋ ಲ್ಯಾಂಡ್ ಲಾಕ್ಡ್ ದೇಶ. ಅಂದರೆ ಸುತ್ತ ಭೂಪ್ರದೇಶದಿಂದ ಸುತ್ತುವರೆದು ಎಲ್ಲೂ ಸಮುದ್ರದ ಗಡಿಯನ್ನು ಹೊಂದಿರದ ದೇಶ. ಇದರ ಪೂರ್ವ ಭಾಗದಲ್ಲಿ ಚೈನಾ ಇದೆ, ದಕ್ಷಿಣಕ್ಕೆ ಅಫ್ಘಾನಿಸ್ತಾನ ಇದೆ, ಪಶ್ಚಿಮದಿಂದ ಉತ್ತರದವರೆಗಿನ ಗಡಿಯಲ್ಲಿ ಉಜ್ಬೇಕಿಸ್ತಾನ ಆವರಿಸಿಕೊಂಡಿದ್ದರೆ ಈಶಾನ್ಯದ ಗಡಿಯನ್ನು ಕಿರ್ಗಿಸ್ತಾನ ಹಂಚಿಕೊಳ್ತಾ ಇದೆ. ಇನ್ನು ಇದರ ದಕ್ಷಿಣದಲ್ಲಿ ಪಾಕಿಸ್ತಾನ ಹಾಗೂ ಭಾರತಗಳ ಜೊತೆಗೆ ಈ ತಜಿಕಿಸ್ತಾನ ಗಡಿಯನ್ನು ಹಂಚಿಕೊಳ್ಳದ ಹಾಗೆ ಆಫ್ಘಾನಿಸ್ತಾನದ ವಖಾನ್ ಹಾಗೂ ಬದಾಕ್ಷನ್ ಪ್ರಾಂತಗಳು ತಡೀತಾ ಇವೆ. ಈ ತಜಿಕಿಸ್ತಾನ ಅನ್ನೋದು ತುಂಬ ಪುರಾತನ ಸಂಸ್ಕೃತಿ, ನಾಗರಿಕತೆಗಳಿಗೆ ಜಾಗ ಕೊಟ್ಟಿದ್ದನ್ನೆಲ್ಲ. ಶಿಲಾಯುಗ, ಕಂಚಿನ ಯುಗಗಳನ್ನು ಕಂಡ ಈ ತಜಿಕಿಸ್ತಾನದ ಸರಾಜಮ್ ಅನ್ನೋ ಕಡೆ ಸುಮಾರು 6000 ವರ್ಷಗಳ ಹಿಂದಿನ ನಾಗರಿಕತೆಯ ಪಳೆಯುಳಿಕೆಗಳು ಸಿಕ್ಕಿವೆ. ಇನ್ನು ಇದು ಆಕ್ಸಸ್ ನಾಗರಿಕತೆ, ಆಂಡ್ರೋನೋವಾ ಸಂಸ್ಕೃತಿ, ಬುದ್ಧಿಸಂ, ನೆಸ್ಟೋರಿನ ಕ್ರಿಶ್ಚಿಯಾನಿಟಿ, ಹಿಂದೂಯಿಸಂ, ಜೊರಾಸ್ಟ್ರಿಯನಿಸಂ ಮತ್ತು ಇಸ್ಲಾಮಿಕ್ ಸಂಸ್ಕೃತಿಗಳನ್ನು ಕಂಡಿದೆ. ಹಾಗೆ ಅಕಮನಿಡ್, ಸಸಾನಿಯನ್, ಹೆಫ್ತಲೈಟ್, ಸಮನಿಡ್, ಮಂಗೋಲ್, ತೈಮೂರಿಡ್ ಸಾಮ್ರಾಜ್ಯಗಳ ಆಳ್ವಿಕೆಯನ್ನು ಕಂಡ ನಂತರ ರಷ್ಯಾ ಸಾಮ್ರಾಜ್ಯದ ಭಾಗವಾಗಿ ಆನಂತರ ಸೋವಿಯತ್ ಒಕ್ಕೂಟದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಇದ್ದು 1991ರಲ್ಲಿ ಸೋವಿಯತ್ ಪತನ ನಂತರ ಸ್ವತಂತ್ರಗೊಂಡ ದೇಶ ಈ ತಜಿಕಿಸ್ತಾನ. ನಿಮಗೆ ಅಫ್ಘಾನಿಸ್ತಾನದ ಯುದ್ಧದಲ್ಲಿ ಸೋಲುಂಡ ನಂತರ ಸೋವಿಯತ್ ರಷ್ಯಾ ಪತನಗೊಂಡು ಒಕ್ಕೂಟದಲ್ಲಿನ ದೇಶಗಳು ಸ್ವತಂತ್ರಗೊಂಡ ಬಗ್ಗೆ ಗೊತ್ತಿದೆ ಅಲ್ವಾ? ಅದೇ ಸಂದರ್ಭದಲ್ಲೇ ಈ ತಜಿಕಿಸ್ತಾನ ಕೂಡ ಸೋವಿಯತ್ನಿಂದ ಬೇರಾಗಿ ಸ್ವತಂತ್ರ ದೇಶ ಆಯಿತು. ಆದರೆ ಅವತ್ತು ಹಾಗೆ ಸಿಕ್ಕ ಸ್ವಾತಂತ್ರ್ಯವನ್ನು ಸಂಪೂರ್ಣವಾಗಿ ಅನುಭವಿಸುವ ಅದೃಷ್ಟ ಈ ತಜಿಕಿಗಳಿಗಿರಲಿಲ್ಲ. ಇದು ಪಕ್ಕದಲ್ಲೇ ಆಫ್ಘಾನಿಸ್ತಾನವನ್ನು, ಅದರ ಸ್ವಲ್ಪ ಕೆಳಗೆ ಪಾಕಿಸ್ತಾನವನ್ನು ಗಡಿಯಾಗಿ ಹೊಂದಿತ್ತಲ್ಲ, ಅವೆರಡೂ ಕಟ್ಟರ್ ಇಸ್ಲಾಮಿಕ್ ದೇಶಗಳಾಗಿದ್ವು. ಇನ್ನು ತಜಿಕಿಸ್ತಾನದಲ್ಲಿ ಕೂಡ ಇಸ್ಲಾಂ, ಅದರಲ್ಲೂ ಸುನ್ನಿ ಇಸ್ಲಾಂನ ಅನುಯಾಯಿಗಳು ತುಂಬ ಹೆಚ್ಚಿನ ಪ್ರಮಾಣದಲ್ಲಿದ್ದರು. ಗೆಳೆಯರೆ, ಈ ತಜಿಕಿಸ್ತಾನ ಇದೆಯಲ್ಲ, ಇಲ್ಲಿ 86.1% ತಜಿಕಿಗಳು, 11.3% ಉಜ್ಬೇಕಿಗಳು, 0.4%
ಕಿರ್ಗಿಜ್ ಬುಡಕಟ್ಟು, ಹಾಗೆ 0.3 ರಷ್ಯಾದ ಜನ ಮತ್ತು 1.9 ಇನ್ನುಳಿದ ಪ್ರದೇಶಗಳ ಬುಡಕಟ್ಟು ಜನ ವಾಸ ಮಾಡ್ತಾರೆ. ಇನ್ನು 96.4 ಇಸ್ಲಾಂ ಇದೆ. ಅದರಲ್ಲಿ 96% ಹನಾಫಿ ಸುನ್ನಿಗಳಿದ್ದಾರೆ, 0.4 ನಿಜ್ರಾಯಿ ಶಿಯಾಗಳಿದ್ದಾರೆ, 1.8 ಕ್ರೈಸ್ತರು ಮತ್ತು 1.5 ಯಾವುದೇ ಮತಧರ್ಮಗಳಿಗೆ ಸೇರದ ಬುಡಕಟ್ಟು ಆಚರಣೆಗಳನ್ನು ಮಾತ್ರ ಪಾಲಿಸುವ ಜನ ಇದ್ದಾರೆ, 0.3 ಇನ್ನುಳಿದ ಮತಧರ್ಮಗಳ ಜನ ಇದ್ದಾರೆ. ಹೀಗೆ 96% ಹನಾಫಿ ಸ್ಕೂಲಿನ ಸುನ್ನಿ ಇಸ್ಲಾಂ ಅನುಯಾಯಿಗಳೇ ಇರೋ ದೇಶದಲ್ಲಿ ಇಸ್ಲಾಮಿಕ್ ರಿಪಬ್ಲಿಕ್ ಬೇಕು ಅಂತ ಹೋರಾಟ ಶುರುವಾಗದೇ ಇರುತ್ತಾ? ಯಾವುದೇ ದೇಶದ ಜನಕ್ಕೂ ಕೂಡ ಮತಗಳು ಅವರಿಗೆ ಬೇಕೋ ಬೇಡವೋ, ಆದರೆ ಅದನ್ನು ಪ್ರಚೋದನೆ ಮಾಡುವ ಮತ್ತು ಅವರ ತಲೆಗೆ ಮತೀಯ ಕಟ್ಟರವಾದವನ್ನು ತುಂಬುವ ಜನ ಮತ್ತು ದೇಶಗಳು ಎಲ್ಲ ಇರುತ್ತವೆ. ಅದರ ಹಿಂದೆ ರಾಜಕೀಯ ಆಕಾಂಕ್ಷೆಗಳು ಕೂಡ ಇರುತ್ತವೆ. ಇಲ್ಲಿ ಕೂಡ ಅದೇ ಆಯಿತು. ರಷ್ಯಾದಿಂದ ಹೊರಗೆ ಬಂದಾಗ ತಜಿಕಿಸ್ತಾನದ ಆರ್ಥಿಕ ಸ್ಥಿತಿ ತುಂಬ ಚಿಂತಾಜನಕವಾಗಿತ್ತು. ನಿರುದ್ಯೋಗ, ಬಡತನ, ಹೀಗೆ ನಾನಾ ಸಮಸ್ಯೆಗಳಿಂದ ನರಳುತ್ತಾ ಇದ್ದ ಆ ದೇಶದ ಯುವಕರು ಕೂಡ ಸರ್ಕಾರದ ವಿರುದ್ಧ ತಿರುಗಿ ಬಿದ್ದರು, ಪ್ರತಿಭಟನೆಗಳಿಗೆ ನಿಂತರು. ಪಕ್ಕದಲ್ಲಿದ್ದ ಆಫ್ಘನಿಸ್ತಾನ, ಪಾಕಿಸ್ತಾನ ಮುಂತಾದ ದೇಶಗಳು ಅಲ್ಲಿನ ಅರಾಜಕತೆಯನ್ನು ಬಳಸಿಕೊಳ್ಳೋ ಪ್ರಯತ್ನವನ್ನು ಮಾಡಿದ್ವು. ಆದರೆ ರಷ್ಯಾ ತಜಿಕಿಸ್ತಾನದ ಬೆಂಬಲಕ್ಕೆ ನಿಂತುಕೊಳ್ತು. ಅವರದ್ದು ಕೂಡ ಆರ್ಥಿಕವಾಗಿ ಚಿಂತಾಜನಕ ಸ್ಥಿತಿನೇ. ಅವರ ಜೊತೆಗೆ ಇರಾನ್ ಕೂಡ ತಜಿಕಿಸ್ತಾನದಲ್ಲಿ ಶಾಂತಿ ನೆಲೆಸೋದಕ್ಕೆ ಬೇಕಾದ ಸಹಾಯ ಮಾಡ್ತು. ಅಲ್ಲಿ ಅಮೆರಿಕ ಹಾಗೂ ಟರ್ಕಿಗಳ ಪ್ರಭಾವ ಬೆಳೆಯದ ಹಾಗೆ ನೋಡ್ಕೊಳ್ಳೋದಕ್ಕೆ ತಜಿಕಿಸ್ತಾನದ ಅಧ್ಯಕ್ಷ ಎಮೊಮಾಲಿ ರಹ್ಮೋನ್ ಅವರಿಗೆ ರಷ್ಯಾ ಮತ್ತು ಇರಾನ್ಗಳು ಸಹಾಯ ಮಾಡಿತು. ವಿಶ್ವಸಂಸ್ಥೆಯ ಮಧ್ಯಸ್ಥಿಕೆಯಲ್ಲಿ ಇಸ್ಲಾಮಿಕ್ ಬಂಡುಕೋರ ಗುಂಪುಗಳು ಹಾಗೂ ತಜಿಕಿಸ್ತಾನದ ಸರ್ಕಾರದ ನಡುವೆ ಒಂದಷ್ಟು ಶಾಂತಿ ಒಪ್ಪಂದಗಳಾದವು. ಅಧ್ಯಕ್ಷ ಎಮೊಮಾಲಿ ರಹ್ಮೋನ್ ಚುನಾವಣೆಗಳನ್ನು ನಡೆಸ್ತಾ ಹೋದರು. 1994ರಿಂದ ಇಲ್ಲಿವರೆಗೆ ರಹ್ಮೋನ್ ಅಲ್ಲಿ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಆತನ ಆಡಳಿತದಲ್ಲಿ ಮಾನವ ಹಕ್ಕುಗಳ ದಮನ ಆಗ್ತಾ ಇದೆ, ಪತ್ರಿಕಾ ಸ್ವಾತಂತ್ರ್ಯವನ್ನು ಹರಣ ಮಾಡಲಾಗಿದೆ, ಧಾರ್ಮಿಕ ಸ್ವಾತಂತ್ರ್ಯಗಳನ್ನು ಕಿತ್ತುಕೊಳ್ತಾ ಇದ್ದಾರೆ. ಹೀಗೆ ಸಾಕಷ್ಟು ಆರೋಪಗಳನ್ನು ಪಶ್ಚಿಮದ ದೇಶಗಳು ಮಾಡುತ್ತವೆ. ಆದರೆ ತಜಿಕಿಸ್ತಾನ ಮತ್ತು ಅಲ್ಲಿನ ಆಡಳಿತ ಈ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಇನ್ನು ತಜಿಕಿಸ್ತಾನ ಸುಮಾರು 7 ವರ್ಷಗಳ ಕಾಲ ಇಸ್ಲಾಮಿಕ್ ಬಂಡಾಯವನ್ನು ನೋಡಿದೆ. ರಾಜಧಾನಿ ದುಶಾಂಬೆ ಸೇರಿದ ಹಾಗೆ ನಾನಾ ಭಾಗಗಳಲ್ಲಿ ಹುಟ್ಟುಕೊಂಡ ಬಂಡುಕೋರರ ಪಡೆಗಳನ್ನು ಮಟ್ಟ ಹಾಕಿದೆ, ಅವರ ವಿರುದ್ಧ ಹೋರಾಟ ಮಾಡಿದೆ. ಅವರಿಗೆ ಈಗಲೂ ಇರೋ ಆತಂಕ ಏನು ಅಂದರೆ, ಪಕ್ಕದ ಆಫ್ಘನಿಸ್ತಾನದಲ್ಲಿನ ತಾಲಿಬಾನ್ ಆಡಳಿತದಿಂದ ಯಾವ ಸಂದರ್ಭದಲ್ಲಿ ಬೇಕಾದರೂ ತಜಿಕಿಸ್ತಾನದಲ್ಲಿ ಮತೀಯವಾದ ಅನ್ನೋದು ಮತ್ತೆ ಭುಗಿಲೇಳಬಹುದು ಅನ್ನೋದು. ಹೀಗಾಗಿ ತಜಿಕಿಸ್ತಾನ ತನ್ನ ದೇಶವನ್ನು ಸಾಧ್ಯವಾದಷ್ಟು ಮತೀಯವಾದದಿಂದ ದೂರ ಇಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಅವರು ತಮ್ಮನ್ನು ತಾವು ಸೆಕ್ಯುಲರ್ ಆಗಿ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿದ್ದಾರೆ. ಜೊತೆಗೆ ತಜಿಕಿಸ್ತಾನದ ರಾಷ್ಟ್ರೀಯತೆಯನ್ನು ಅಲ್ಲಿನ ಜನರಲ್ಲಿ ಬೆಳೆಸುವ ಪ್ರಯತ್ನವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ತಜಿಕಿಸ್ತಾನದ ಮೂಲ ನಿವಾಸಿಗಳು ತಜಕ್ ಬುಡಕಟ್ಟು ಜನ. ಈ ಬುಡಕಟ್ಟುಗಳಿಗೆ ಅದರದ್ದೇ ಆದ ಸಂಸ್ಕೃತಿ, ಆಚರಣೆ, ಸಂಪ್ರದಾಯ ಇವೆಲ್ಲ ಇರುತ್ತವೆ. ಇವತ್ತವರು ಯಾವುದೇ ಮತಾವಲಂಬಿಗಳಾದರೂ ಕೂಡ ಮೂಲದಲ್ಲಿ ಬುಡಕಟ್ಟುಗಳಿಗೆ ಸೇರಿದ ಮೂಲ ಆಚರಣೆ, ಸಂಪ್ರದಾಯಗಳನ್ನು ಹೊಂದಿದ ಜನ. ಹೀಗಾಗಿ ಅವರು ಅವುಗಳನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು ಅಂತ ತಜಿಕಿಸ್ತಾನ ಬಯಸುತ್ತೆ. ನಿಮಗೆ ಗೊತ್ತಿರಲಿ, ಈ ತಜಿಕಿಸ್ತಾನಕ್ಕೆ ಭಾರತ 2 ಏರ್ ಬೇಸ್ಗಳನ್ನು ನಿರ್ಮಾಣ ಮಾಡಿಕೊಟ್ಟಿದೆ. ಒಂದು ದುಶಾಂಬೆಯಿಂದ ಸುಮಾರು 130 ಕಿಲೋಮೀಟರ್ಗಳ ದೂರದಲ್ಲಿನ ಫರ್ಖೋರ್ ಏರ್ ಬೇಸು. ಈ ಫರ್ಖೋರ್ ಏರ್ ಬೇಸ್ ಅನ್ನೋದು ಭಾರತದ ಮೊಟ್ಟ ಮೊದಲ ವಿದೇಶಿ ಏರ್ ಬೇಸ್ ಕೂಡ. ಇನ್ನು ಎರಡನೆಯದ್ದು ದುಶಾಂಬೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಅದನ್ನು ಐನಿ ಏರ್ ಬೇಸ್ ಅಂತ ಕರೀತಾರೆ. ಈ 2 ಏರ್ ಬೇಸ್ಗಳನ್ನು ಅಲ್ಲಿ ಭಾರತ ನಿರ್ಮಾಣ ಮಾಡಿಕೊಟ್ಟಿದೆ ಮತ್ತು ಈ ಏರ್ ಬೇಸ್ಗಳನ್ನು ಭಾರತೀಯ ವಾಯುಪಡೆ ಹಾಗೂ ತಜಿಕಿಸ್ತಾನದ ವಾಯುಪಡೆಗಳು ಜಂಟಿಯಾಗಿ ಮೇಂಟೈನ್ ಮಾಡುತ್ತವೆ. ಇದು ಸ್ಟ್ರಾಟಜಿಕ್ ಆಗಿ ಚೈನಾ ಹಾಗೂ ಪಾಕಿಸ್ತಾನಗಳನ್ನು ಎದುರಿಸೋದಕ್ಕೆ ಭಾರತಕ್ಕೆ ಒಂದು ಅತ್ಯದ್ಭುತ ಅವಕಾಶವನ್ನು ಕೂಡ ಒದಗಿಸಿಕೊಡ್ತಾ ಇವೆ. ಹಾಗೆ ಉಗ್ರವಾದದ ವಿರುದ್ಧ ಮತ್ತು ಅದನ್ನು ಮಟ್ಟ ಹಾಕುವ ಬಗ್ಗೆ ತಜಿಕಿಸ್ತಾನಕ್ಕೆ ಎಷ್ಟು ನಿಖರ ಅಭಿಪ್ರಾಯಗಳಿವೆ ಅಂದರೆ, ಇವತ್ತು ಇಡೀ ಜಗತ್ತು ಚೈನಾ ಉಯ್ಗರ್ ಜನಾಂಗದ ಮೇಲೆ ನಡೆಸ್ತಾ ಇರೋ ದೌರ್ಜನ್ಯವನ್ನು ಖಂಡಿಸ್ತಾ ಇದೆ ಅಲ್ವಾ? ಅಲ್ಲಿ ಚೈನಾ ಏನು ಮಾಡ್ತಾ ಇದೆ ಅದು ಸರಿ ಇದೆ. ಉಯ್ಗರ್ ಮುಸ್ಲಿಮರನ್ನ ಚೈನಾ ನಡೆಸ್ಕೊಳ್ತಾ ಇರೋ ರೀತಿಯಲ್ಲಿ ಯಾವ ತಪ್ಪು ಇಲ್ಲ ಅಂತ ಹೇಳೋ ಒಂದಷ್ಟು ದೇಶಗಳ ಪೈಕಿ ಈ ತಜಿಕಿಸ್ತಾನ ಕೂಡ ಒಂದು. ಅಂದಹಾಗೆ ಇವರು ಚೈನಾ ಜೊತೆ ಗಡಿ ಹಂಚಿಕೊಳ್ಳೋದು ಕೂಡ ಇದೇ ಉಯ್ಗರ್ ಮುಸ್ಲಿಮರು ಹೆಚ್ಚಾಗಿರುವ ಶಿನ್ಜಿಯಾಂಗ್ ಪ್ರಾವಿನ್ಸ್ನಲ್ಲೇ. ಇಂಥ ತಜಿಕಿಸ್ತಾನ ಇತ್ತೀಚೆಗೊಂದು ಕಾನೂನನ್ನು ಜಾರಿಗೆ ತಂದಿತ್ತು. ಅದು ಏನು ಅಂದರೆ, ತನ್ನ ದೇಶದಲ್ಲಿ ಯಾರು ಗಡ್ಡ ಬಿಡಬಾರದು ಅನ್ನೋದು. ಅಂದರೆ ನೀವು ಮತೀಯ ಪ್ರತ್ಯೇಕತೆಯನ್ನು ಬೆಳೆಸುವ ನಿಟ್ಟಲ್ಲಿ ಮತ್ತು ಮತದ ಹೆಸರಲ್ಲಿ ನಿಮ್ಮನ್ನು ಗುರುತಿಸೋದಕ್ಕೆ ಅನುಕೂಲವಾಗೋ ಹಾಗೆ ಮೀಸೆ ತೆಕ್ಕೊಂಡು ಗಡ್ಡ ಬಿಡೋದು ಅಥವಾ ಬೇರೆ ಯಾವುದೋ ರೀತಿಯಲ್ಲಿ
ಪ್ರತ್ಯೇಕವಾಗಿ ಕಾಣಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡೋ ಹಾಗಿಲ್ಲ ಅಂತ ತಜಿಕಿಸ್ತಾನ ಹೇಳ್ತು. ಅಷ್ಟೇ ಅಲ್ಲ, ಅದನ್ನು ಒಂದು ಚಳವಳಿಯ ಥರ ಅಲ್ಲಿನ ಜನ ಕೈಗೆತ್ಕೊಂಡ್ರು. ಯಾರಾದರೂ ಗಡ್ಡ ಬಿಟ್ಟಿದ್ರೆ ಅವರನ್ನು ಬಲವಂತವಾಗಿ ಸಲೂನ್ಗೆ ಕರ್ಕೊಂಡು ಹೋಗಿ ಗಡ್ಡ ತೆಗೆಸೋ ಕೆಲಸ ಕೂಡ ಅಲ್ಲಿ ನಡೀತು. ಹಾಗೆ ಇತ್ತೀಚೆಗೆ ಅಲ್ಲಿ ವಸ್ತ್ರ ಸಂಹಿತೆಯನ್ನು ಪ್ರಮೋಟ್ ಮಾಡೋ ಕೆಲಸ ಕೂಡ ಶುರುವಾಗಿದೆ. ಗೆಳೆಯರೆ, ತಜಿಕಿಸ್ತಾನದಲ್ಲಿ ಸಾಕಷ್ಟು ವರ್ಷಗಳವರೆಗೆ ಗಡ್ಡ ಬಿಡೋದು, ಹಿಜಾಬ್, ಬುರ್ಖಾಗಳನ್ನು ಹಾಕ್ಕೊಳ್ಳೋದು ಈ ಥರದ ಸಾಂಪ್ರದಾಯ ಪದ್ಧತಿಗಳಿರಲಿಲ್ಲ. ಆದರೆ ಅಕ್ಕಪಕ್ಕದ ಇಸ್ಲಾಮಿಕ್ ದೇಶಗಳಿಂದ, ಮಧ್ಯಪ್ರಾಚ್ಯದ ದೇಶಗಳ ಪ್ರಭಾವದಿಂದಾಗಿ ತಜಿಕಿಸ್ತಾನದ ಜನ ಕೂಡ ತಮ್ಮ ಸಾಂಪ್ರದಾಯಿಕ ಉಡುಗೆ ತೊಡುಗೆಗಳನ್ನು ಬಿಟ್ಟು ಇಸ್ಲಾಮಿಕ್ ತೊಡುಗೆಗಳ ಕಡೆಗೆ ಆಕರ್ಷಿತರಾಗ್ತಾ ಇದ್ದಾರೆ. ಇದು ತಜಿಕಿಸ್ತಾನದ ಸಂಸ್ಕೃತಿ ಸಂಪ್ರದಾಯಗಳಿಂದ ಅಲ್ಲಿನ ಜನರನ್ನ ದೂರ ಮಾಡ್ತಾ ಇದೆ ಅನ್ನೋದು ತಜಕ್ ಜನರ ಅಭಿಪ್ರಾಯ. ಹೀಗಾಗಿ ಅಲ್ಲಿ ಜನ ಯಾವ ರೀತಿಯ ಬಟ್ಟೆಗಳನ್ನು ಧರಿಸಬೇಕು ಅನ್ನೋದಕ್ಕೆ ಒಂದು ಹ್ಯಾಂಡ್ ಬುಕ್ ಅನ್ನು ಕೂಡ ಸರ್ಕಾರ ಮುದ್ರಿಸಿತ್ತು ಮತ್ತು ಅದನ್ನು ಮೊಬೈಲ್ ಮೂಲಕ ಜನ ಸರ್ಕ್ಯುಲೇಟ್ ಮಾಡೋದಕ್ಕೆ ಶುರು ಮಾಡಿದರು. ತಜಿಕಿಸ್ತಾನದಲ್ಲಿ ತಜಕ್ ಸಂಪ್ರದಾಯವನ್ನು ಪ್ರತಿಬಿಂಬಿಸುವ, ನಮ್ಮತನವನ್ನು ತೋರುವ ಥರದ ಬಟ್ಟೆಗಳನ್ನು ಧರಿಸಿ ಅಂತ ಸರ್ಕಾರ ಹೇಳ್ತು. ಅದನ್ನು ಅಲ್ಲಿನ ರಾಷ್ಟ್ರೀಯವಾದಿಗಳು ಜನರ ಬಳಿಗೆ ತಲುಪಿಸೋ ಕೆಲಸವನ್ನು ಕೈಗೆತ್ತಿಕೊಂಡ್ರು. ಮೊನ್ನೆ ಅಲ್ಲಿನ ಸಂಸತ್ತಿನ ಕೆಳಮನೆಯಲ್ಲಿ ಹಿಜಾಬನ್ನು ಬ್ಯಾನ್ ಮಾಡೋ ಮಸೂದೆಯನ್ನು ಅಂಗೀಕರಿಸಲಾಯಿತು. ಈಗ ಅದೇ ಮಸೂದೆ ಮೇಲ್ಮನೆಯಲ್ಲಿ ಕೂಡ ಅಂಗೀಕಾರವನ್ನು ಪಡ್ಕೊಂಡಿದೆ. ಇನ್ನು ಅದಕ್ಕೆ ಅಧ್ಯಕ್ಷ ರಹ್ಮಾನ್ ಅವರ ಸಹಿ ಬಿದ್ದರೆ ಅಲ್ಲಿ ಅದು ಕಾಯ್ದೆಯ ರೂಪವನ್ನು ಪಡ್ಕೊಳ್ಳುತ್ತೆ. ಇನ್ನು ಈ ಮಸೂದೆಯಲ್ಲಿ ಸಂಪೂರ್ಣವಾಗಿ ಮುಖ ಮತ್ತು ದೇಹವನ್ನು ಮುಚ್ಚುವ ವಸ್ತ್ರಗಳನ್ನು, ಅಂದರೆ ಹಿಜಾಬ್, ಬುರ್ಖಾ ಮುಂತಾದವುಗಳನ್ನು ಅನ್ಯಗ್ರಹದ ವಸ್ತುಗಳು ಅಂತ ಉಲ್ಲೇಖಿಸಲಾಗಿದೆ. ಹಾಗೆ ಅವುಗಳನ್ನು ಮಾರಾಟ ಮಾಡೋದು, ಆಮದು ಮಾಡಿಕೊಳ್ಳೋದು, ರಫ್ತು ಮಾಡೋದು, ಬಳಕೆ ಮಾಡೋದು ಎಲ್ಲವನ್ನು ಕೂಡ ಈ ಮಸೂದೆ ನಿಷೇಧಿಸ್ತಾ ಇದೆ. ಮತ್ತು ಇದನ್ನು ಉಲ್ಲಂಘನೆ ಮಾಡಿದರೆ ಅಂಥವರ ಮೇಲೆ ಭಾರಿ ಪ್ರಮಾಣದ ದಂಡ ಹಾಕೋದಕ್ಕೆ ಈ ಮಸೂದೆ ಅವಕಾಶವನ್ನು ಮಾಡಿಕೊಡುತ್ತೆ. ಈ ಕಾನೂನನ್ನು ಉಲ್ಲಂಘಿಸಿದರೆ ವ್ಯಕ್ತಿಗಳಿಗಾದರೆ 7,900 ತಜಿಕಿಸ್ತಾನ್ ಸೊಮೋನಿಗಳನ್ನು, ಸರ್ಕಾರಿ ನೌಕರರು, ಮತೀಯ ಸಂಘಟನೆಗಳು ಮುಂತಾದವುಗಳಿಗೆ 54,000 ಸೊಮೋನಿಗಳಿಂದ 58,000 ಸೊಮೋನಿವರೆಗೆ ದಂಡ ವಿಧಿಸಲಾಗುತ್ತೆ. ಭಾರತದ ಕರೆನ್ಸಿಯ ಲೆಕ್ಕದಲ್ಲಿ ನೋಡೋದಾದರೆ ಒಂದು ತಜಕ್ ಸೊಮೇನಿಗೆ ₹7.85 ಆಗುತ್ತೆ. ಇನ್ನು ಈ ಕಾಯ್ದೆಗೆ ಅಲ್ಲಿ ವಿರೋಧ ಇಲ್ಲ ಅಂತಲ್ಲ, ಅಲ್ಲಿ ಕೂಡ ನಾವು ಯಾವ ಬಟ್ಟೆ ಹಾಕ್ಕೋಬೇಕು ಅನ್ನೋದನ್ನು ಸರ್ಕಾರ ನಿರ್ಧಾರ ಮಾಡೋದು ಸರಿಯಲ್ಲ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಈ ಹಿಂದೆ ಹಿಜಾಬ್, ಬುರ್ಖಾಗಳ ಮೇಲೆ ಇರಾನ್ ಕೂಡ ನಿರ್ಬಂಧವನ್ನು ವಿಧಿಸಿತ್ತು ಮತ್ತು ಅದು ಅಲ್ಲಿನ ಮುಲ್ಲಾಗಳ ಸಿಟ್ಟಿಗೆ ಕಾರಣ ಆಗಿತ್ತು. ಆ ಸಿಟ್ಟನ್ನು ರಷ್ಯಾ ಬಳಕೆ ಮಾಡಿಕೊಂಡು ಅಮೆರಿಕಾದ ಮಿತ್ರ ಹಾಗೂ ಇರಾನಿನ ಅವತ್ತಿನ ರಾಜ ಶಹಾ ಪೆಹಲ್ವಿಯನ್ನು ಅಧಿಕಾರದಿಂದ ಇಳಿಸಿ ಅಲ್ಲೊಂದು ಇಸ್ಲಾಮಿಕ್ ಕ್ರಾಂತಿ ನಡೆಯೋದಕ್ಕೆ ರಷ್ಯಾ ಸಹಾಯ ಮಾಡ್ತು. ಇನ್ನು ಈಗ ತಜಿಕಿಸ್ತಾನದ ಈ ಹಿಜಾಬ್ ಬ್ಯಾನ್ ಅನ್ನೋದು ಅಲ್ಲಿ ಇನ್ಯಾವ ಸಮಸ್ಯೆಗಳಿಗೆ ಕಾರಣ ಆಗುತ್ತೋ ಕಾದು ನೋಡಬೇಕು. ಇದು ಗೆಳೆಯರೆ, ನಮ್ಮಿಂದ ಸ್ವಲ್ಪ ದೂರದಲ್ಲಿನ ತಜಿಕಿಸ್ತಾನದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.